ಹಾಯ್ ಫ್ರೆಂಡ್ಸ್, ನಾನು ನಿಮ್ಮೆಲ್ಲರ ಪ್ರೀತಿಯ ಗೆಳತಿ ಕನ್ನಡತಿ ಶ್ವೇತಾ ಪ್ರದೀಪ್. ಇವತ್ತು ನಾನು ತುಳಸಿ ಗಿಡವನ್ನು ನೆಡೋಣ ಅಂತೇಳ್ಬಿಟ್ಟು ಒಂದು ಪಾಟ್ ತಂದಿದ್ದೆ. ಅದನ್ನು ಕಲರಿಂಗ್ ಎಲ್ಲ ಮಾಡಿ ಮುಗಿಸಿದ್ದೆ. ಸೊ ಹಾಗಾಗಿ ಇವತ್ತು ಗುರುವಾರ ಶುಭ ದಿನ ಅಂತೇಳ್ಬಿಟ್ಟು ಪಾಟಲ್ಲಿ ಗಿಡ ಹಾಕೋಣ ಅಂತೇಳ್ಬಿಟ್ಟು ಮೊದಲನೇದಾಗಿ ಅದಕ್ಕೆ ₹1 ನಾಣ್ಯ ಅಥವಾ ಎಷ್ಟಾಗುತ್ತಷ್ಟು ಒಂದು ನಾಣ್ಯವನ್ನು ಇಟ್ಟಿದ್ದೇನೆ. ಆನಂತರ ಒಂದಿಷ್ಟು ಕಲ್ಲುಗಳನ್ನು ಹಾಕಿದ್ದೇನೆ. ಒಂದು 8-10 ಕಲ್ಲುಗಳನ್ನು ಹಾಕಬೇಕು. ಪಾಟ್ ಮೆಷರ್ಮೆಂಟು ಸೈಜು ನೋಡಿಕೊಂಡು ನಾವು ಒಂದು ಅಳತೆ ಪ್ರಮಾಣದಲ್ಲಿ ಹಾಕಬೇಕು. ಆನಂತರ ಒಣಗಿದ ಎಲೆಗಳು ತುಳಸಿ ಎಲೆ ಆಗಿರ್ಬೋದು, ಯಾವುದಾದ್ರೂ ಗಿಡದ ಎಲೆಗಳು, ಹೂವಿನ ಗಿಡದ ಎಲೆಗಳಾಗಿರ್ಬೋದು, ಚೆನ್ನಾಗಿ ಡ್ರೈ ರೋಸ್ಟ್ ಆಗಿರ್ಬೇಕಂತ ಎಲೆಗಳನ್ನು ನಾವು ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡಿ ಪುಡಿ ಮಾಡಿ ಹಾಕ್ಕೋಬೇಕು. ಆನಂತರ ಅದಕ್ಕೆ ಮರಳು ಹಾಕ್ಕೋಬೇಕು. ಈ ಎಲೆಗಳು ಹಾಕೋದ್ರಿಂದ ನಮ್ಮ ಎಲೆಗಳು ಫಸ್ಟ್ ಕಲ್ಲು ಹಾಕಿರ್ತೀವಿ, ಕಲ್ಲು ಹಾಕಿದ್ಮೇಲೆ ಕಲ್ಲಿನ ಮೇಲೆ ಎಲೆ ಹಾಕ್ತೀವಿ, ಎಲೆ ಹಾಕಿದ್ಮೇಲೆ ಅದರ ಮೇಲೆ ನಾವು ಮರಳನ್ನು ಹಾಕಬೇಕು. ಇವೆಲ್ಲ ಹಾಕೋದ್ರಿಂದ ನೀರು ಈಸಿಯಾಗಿ ಸಡಿಲ ಆಗುತ್ತೆ, ಬುಡದವರೆಗೂ ನೀರು ಸರಾಗವಾಗಿ ಹರಿದು ಹೋಗುತ್ತೆ. ಇದರಿಂದ ಬೇರುಗಳಿಗೆ ಈಸಿಯಾಗಿ ನೀರಿನ ತೇವಾಂಶ ಸಿಕ್ಕು ಗಿಡಗಳು ತುಂಬ ಆರೋಗ್ಯಕರವಾಗಿ ಚಾಚಿಕೊಂಡು ಹರಡಿಕೊಂಡು ಬೆಳೆಯುತ್ತೆ. ಮೇಲ್ಮುಖವಾಗಿ ಚೆನ್ನಾಗಿ ಬೆಳೆಯೋಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಏನಪ್ಪ ಅಂತಂದರೆ, ಗುರುವಾರದ ದಿನದಂದು ಹಸಿ ಹಾಲನ್ನು ಈ ತುಳಸಿ ಗಿಡಕ್ಕೆ ಅರ್ಪಿಸೋದ್ರಿಂದ ಪೌಷ್ಟಿಕಾಂಶ ಸಿಗುತ್ತೆ ಮತ್ತು ಗಿಡ ಚೆನ್ನಾಗಿ ಚಿಗುರೊಡೆದು ಬೆಳೆಯಲು ಸಹಾಯಕವಾಗುತ್ತೆ. ತುಳಸಿ ಗಿಡನ ಮನೆಯಲ್ಲಿ ನೆಡೋದ್ರಿಂದ ತುಂಬ ಪಾಸಿಟಿವ್ ವೈಬ್ಸ್ಗಳು ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಯಾವುದೇ ನೆಗೆಟಿವ್ ಎನರ್ಜಿ ಮನೆಗೆ ಪಾಸ್ ಆಗಲ್ಲ, ಮನೆಗೆ ತಾಕಲ್ಲ, ಯಾವುದೇ ಕೆಟ್ಟ ದುಷ್ಟಶಕ್ತಿಗಳು ಮನೆಗೆ ತಾಕಲ್ಲ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾವು ಪ್ರತಿಯೊಬ್ಬರು ಮನೆಯಲ್ಲೂ ತುಳಸಿ ಗಿಡವನ್ನು ಸಾಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಫೈನಲಿ ಗಿಡ ಈ ರೀತಿ ಕಾಣಿಸ್ತಾ ಇತ್ತು, ಮೇಲ್ಮುಖವಾಗಿ ಚಾಚಿಕೊಂಡು ಎಷ್ಟು ಚೆನ್ನಾಗಿ ಫ್ರೆಶ್ ಆಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಬಾಯ್.